ನೀವು ಯಾರು ಹೇಳಿ ಬಿಗ್ ಬಾಸ್ ಮನೆಯ ಮಹಾರಾಣಿ? ಅಯ್ಯೋ ಇಲ್ಲ, ಅದೆಲ್ಲ ಆಗಿದ್ದು ನಿಮ್ಗಳಿಂದಾನೆ. ಬಿಕಾಸ್ ಅಲ್ಲಿ ನಾನೇನೇ ಆಟ ಆಡಿರ್ಬೋದು, ಬಟ್ ಆ ಆಟಕ್ಕೆ ಹೈಪ್ ಕೊಟ್ಟವ್ರು ನೀವುಗಳೇ, ನನ್ನ ಫ್ಯಾನ್ಸು ಮತ್ತು ನ್ಯೂಸ್ ಚಾನೆಲ್ಸ್ ಆ್ಯಂಡ್ ಇದು ಏನು ಫ್ಯಾನ್ ಪೇಜಸ್, ಟ್ರೋಲ್ಸು, ನೀವುಗಳೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ಬರೋಕ್ಕಾಗಿದ್ದು. ಇಲ್ಲ ಅಂದಿದ್ದರೆ ಖಂಡಿತ ಅದು ಆಗ್ತಾ ಇರಲಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾಕೆಂದರೆ ಜರ್ನಿ ವಾಸ್ ನಾಟ್ ದಟ್ ಈಸಿ. ನಾನು ಒಳಗಡೆ ಎಷ್ಟು ಕಷ್ಟಪಟ್ಟಿದ್ದೀನೋ ಆಚೆ ನನ್ನ ಫ್ಯಾನ್ಸ್ ಕೂಡ ಅಷ್ಟೇ ಕಷ್ಟಪಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಯಿತು. ಬಟ್ ಎಲ್ಲೂ ಅವರು ಮೋಕ್ಷಿತನ ಬಿಟ್ಕೊಟ್ಟಿಲ್ಲ. ಸೊ ಅದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ಫಿನಾಲೆ ದಿನ ಆರೆಂಜ್ ಬ್ಯೂಟಿಗೆ ತುಂಬಾ ದೊಡ್ಡ ವೆಲ್ಕಮ್, ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು ಮನೆಯಲ್ಲಿ. ಜೊತೆಗೆ 3 ಡೇಸಿಂದ ನಾನು ನೋಡ್ತಾ ಇದ್ದೀನಿ ಫ್ಯಾನ್ಸ್ನ ಮೀಟ್ ಮಾಡ್ತಾ ಇದ್ದೀರಾ. ಸೊ ಏನೆಲ್ಲ ಮಾತುಗಳು ಅವ್ರಿಗೆ ಕಾಂಪ್ಲಿಮೆಂಟ್ಸ್ ನಿಮಗೆ ಕೇಳಿ ಬರ್ತಾ ಇದೆ? ಜೊತೆಗೆ ಗಿಫ್ಟ್ಸ್ ಏನಾದರೂ ಬಂತಾ? ಮೆಮೊರಬಲ್ ಆಗಿರುವಂಥದ್ದು ಏನಾದರೂ ಸಿಕ್ತಾ ಮೋಕ್ಷಿತ ಅವ್ರಿಗೆ? ಇನ್ನು ನಾನು ಫ್ಯಾನ್ಸ್ ಮೀಟೇ ಮಾಡಿಲ್ಲ, ಮಾಡಬೇಕು. ಅಂದರೆ ಹೊರಗೆ ಬಂದಮೇಲೆ ಒಂದು ಸ್ವಲ್ಪ ನನ್ನ ಫ್ಯಾಮಿಲಿಗೆ ನಾನು ಟೈಮ್ ಕೊಟ್ಟೆ. ಬಟ್ ಇಲ್ಲಿ ನಮ್ಮನೆ ಹತ್ರ ನಾನು ಇಲ್ಲೇ ಇರೋದು ಅಂತ ಯಾರ್ಯಾರು ಗೊತ್ತಿದೆ ಅವರೆಲ್ಲ ಬಂದಿದ್ರು. ಅದ್ರಲ್ಲಿ ಬಂದಿರೋರಲ್ಲಿ ಅರ್ಧಕ್ಕರ್ಧ ಚಿಕ್ಕ ಚಿಕ್ಕ ಮಕ್ಳುಗಳೇ. ಒಬ್ಬರು ನನ್ನ ಫೋಟೋನ ಲ್ಯಾಮಿನೇಟ್ ಮಾಡಿ ತೊಗೊಂಬಂದು ಕೊಟ್ಟಿದ್ರು, ಅಂದರೆ ಫೋಟೋ ಫ್ರೇಮ್ ಕೊಟ್ಟಿದ್ರು. ಇನ್ನೊಬ್ರು ನನಗೆ ಬಾಬಾ ಇಷ್ಟ ಅಂತೇಳಿ ಸಾಯಿಬಾಬನ ಮೂರ್ತಿ ತಂದು ಕೊಟ್ಟಿದ್ರು, ಚಾಕ್ಲೇಟ್ಸ್ ತಂದು ಕೊಟ್ಟಿದ್ರು, ಕೇಕ್ ತಂದು ಕಟ್ ಮಾಡಿಸಿದ್ರು. ಸೊ ಇಲ್ಲಿ ಅಂದರೆ ನಮ್ಮ ಮನೆ ಇಲ್ಲಿ ಅಂತ ಗೊತ್ತಾಗಿನೇ ಇಷ್ಟು ಜನ ಬರ್ತಿದ್ದಾರೆ. ಇನ್ನು ನನ್ನ ಫ್ಯಾನ್ಸ್ ಮೀಟ್ ಮಾಡಿದಾಗ ಇನ್ನೆಷ್ಟು ಜನ, ಅಂದರೆ ನನ್ನ ಪ್ರೀತಿಯ ಅಭಿಮಾನಿಗಳನ್ನ ನಾನು ನೋಡ್ಬೋದು ಅಂತ ಒಂದು ಕಾತುರತೆ ಇದೆ ನನಗೆ. ಸೊ ಮೋಕ್ಷಿತ ಅವ್ರಿಗೆ ಅವರ ಲೈಫೇ ಒಂದು ಹೋರಾಟ ಪ್ರತಿದಿನ. ಸೊ ನಿಮಗೆ ಬಿಗ್ ಬಾಸ್ ಮನೇನು ಏನು ಈಸಿ ಆಗಿರಲಿಲ್ಲ, ಅಲ್ಲೂ ನಿಮಗೆ ಹೋರಾಟದ ಡೇಸೇ ಆಗಿತ್ತು, ದಿನಗಳೇ. ಸೊ ಈ ಹೊರಗಡೆ ನೀವು ಮಾಡಿದಂಥ ಹೋರಾಟ ಜೀವನ ನಡೆಸೋದಕ್ಕೆ ಅದು ಎಲ್ಲೋ ಒಂದು ಕಡೆ ಯಾರು ಎಷ್ಟೇ ಕುಗ್ಸಿದ್ರು ಎದ್ದು ಬರೋದಕ್ಕೆ ನಿಮಗೆ ಹೆಲ್ಪ್ ಆಯ್ತಾ ಅಂತ? ಕುಗ್ಸಕ್ಕೆ ಟ್ರೈ ಮಾಡ್ತಾರೆ, ಬಟ್ ನಾವು ಕುಗ್ಬಾರ್ದಷ್ಟೆ. ಹಂಗೆ ಹೇಳಿದ್ದೀನಿ. ಬಟ್ ಮನೇಲಿ ನಾನೇ ಕೆಲವೊಂದ್ಸಲ ಕುಗ್ಗಿರೋದು ಇದೆ, ಇಲ್ಲ ಅಂತ ಇಲ್ಲ. ಬಟ್ ಹಾಗೆ ಬೌನ್ಸ್ ಬ್ಯಾಕ್ ಕೂಡ ಆಗಿದ್ದೀನಿ. ಆ್ಯಂಡ್ ನಮ್ಮ ಮನೆಯವ್ರು ಬಂದಮೇಲಂತೂ ನಂಗೆ ಇನ್ನೂ ತುಂಬ ಲೈಕ್ ಬೂಸ್ಟ್ ಆದೆ ನಾನು. ಸೊ ನಾನು ಮುಂಚೆಯಿಂದ ಲೈಫಲ್ಲಿ ಅಂದ್ಕೊಂಡಿರೋದಷ್ಟೇ, ನೀನು ನಡೆಯೋ ದಾರಿ ಯಾವತ್ತೂ ಈಸಿಯಾಗಿರಬಾರ್ದು. ಈಸಿಯಾಗಿದ್ದರೆ ಮಜಾ ಇರಲ್ಲ. ಅದು ಫ್ಲಿಕ್ಕರ್ ಆಗ್ತಿದೆ. ನೀನು ನಡೆಯೋ ದಾರಿ ಯಾವತ್ತೂ ಈಸಿಯಾಗಿರಬಾರ್ದು. ಈಸಿಯಾಗಿ ನಿನಗೇನು ಸಿಗಬಾರ್ದು. ಈಸಿಯಾಗಿ ಸಿಕ್ಕಿದ್ದು ಶಾಶ್ವತವಾಗೂ ಇರಲ್ಲ ಆ್ಯಂಡ್ ಅದಷ್ಟು ಮಜಾನೂ ಕೊಡಲ್ಲ. ಕಷ್ಟಪಟ್ಟು ಸಿಕ್ಕಿದ್ದೇನೆ ನಿನಗೆ ಇಲ್ಲಿವರೆಗೂ ಕರ್ಕೊಂಬರೋದು ಅಂತ. ಹಾಗೆ ಅದೇ ರೀತಿ ಆಯಿತು ಬಿಗ್ ಬಾಸ್ ಮನೇಲೂ ನನಗೆ. ಆ ಒಂದು ಹರ್ಡಲ್ಸಲ್ಲಿ ನಾನು ಟಾಪ್ 4ಗೆ ಬಂದಲ್ಲ, ಅದು ನಂಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಅಲ್ಲಿ ಲೈಕ್ ಮನೆಯವರೆಲ್ಲ ಯಾರು ಮೋಕ್ಷಿತ ಅಂತ ತೊಗೊಳ್ದೆ ನಾನು ಅಲ್ಲಿಗೆ ಬಂದು ಕೂತಿದ್ರು, ಮೇ ಬಿ ಇಷ್ಟು ಸಮಾಧಾನ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅಷ್ಟು ಜನ ಹೇಳಿ ನಾನು ಅಲ್ಲಿಗೆ ಬಂದಲ್ಲ, ಅದು ಖುಷಿ ಇದೆ ನನಗೆ. ಸ್ಟಾರ್ಟಿಂಗ್ನಲ್ಲಿ ಮೋಕ್ಷಿತ ಅವರು ಏನಪ್ಪ ಇದು ಸೆನ್ಸಿಟಿವ್, ಒಂದು 3-4 ವೀಕ್ಸಲ್ಲೇ ಬಂದುಬಿಡ್ತಾರೆ, ಇಷ್ಟೊಂದು ಸೆನ್ಸಿಟಿವ್ ಆದರೆ ಹೇಗೆ ಅಂತಲೇ ಇತ್ತು. ಆದರೆ ಆ ಕಾರ್ ಏನು ಮಾಡ್ತೋ ನಿಮಗೆ ಗೊತ್ತಿಲ್ಲ. ಕಾರಿಂದ ಇಳ್ದಿದ ತಕ್ಷಣ ಬೇರೆ ವರ್ಷನ್ ಮೋಕ್ಷಿತನ ನೋಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಇದು ಮೋಕ್ಷಿತ ಅಂದರೆ ಅಂತ ಎಲ್ಲ ಚಪ್ಪಾಳೆ ಬೀಳ್ತಿದ್ವು ಅವತ್ತು. ಸೊ ಅದ್ರ ಬಗ್ಗೆ ಹೇಳಿ, ಕಾರ್ ಆ ಮಹತ್ವದ ಬಗ್ಗೆ ಹೇಳಿ. ಮೊದಲನೇದಾಗಿ ಎಷ್ಟೊಂದು ಜನ ಅಂದ್ಕೊಂಡಿರೋದು ಅವ್ರ ಕಾರಿಂದ ನನ್ನ ಹೊರಗೆ ಕರ್ಕೊಂಡು ಹೋದ್ಮೇಲೆ ಏನೋ ಹೇಳ್ಕೊಟ್ಟಿದ್ದಾರೆ ಅಂಥೇಳಿ. ಬಟ್ ಸತ್ಯವಾಗ್ಲೂ ಆ ಥರ ಎಲ್ಲ ಏನೂ ಆಗಿಲ್ಲ. ಅಂದರೆ ನಾನು ಬಾಟಮ್ 2ಗೆ ಹೋಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಬಾಟಮ್ 2ಗೆ ಹೋಗ್ತೀನಿ ನಾನು. ಅದಕ್ಕೂ ಮುಂಚೆ ಕೆಲವೊಂದು ವಿಚಾರಗಳು ನನ್ನ ಕಿವಿಗೆ ಬಿದ್ದಿರುತ್ತೆ, ಅದ್ರ ಬಗ್ಗೆ ನಾನು ಆಗ ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಬಟ್ ಆ ಕಾರಲ್ಲಿ ಕೂರಿಸಿ ನನಗೆ ಬ್ಲೈಂಡ್ಸ್ ಕಟ್ಟಿದ್ರಲ್ಲ ಕಣ್ಣಿಗೆ, ಆಗ ಮೋಕ್ಷಿತ ನೀನು ಇಷ್ಟೊಂದು ಡಮ್ಮಿನಾ, 4ನೇ ವಾರಕ್ಕೆ ಹೋಗೋಷ್ಟು ಡಮ್ಮಿನಾ ನೀನು ಅಂತ ಅಲ್ಲಿ ನಂಗೊಂದು ಕ್ವೆಶನ್ ಮಾರ್ಕ್ ಬಂತು. ಬಂದಮೇಲೆ ನೀ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಿದ್ಮೇಲೆ ನೀನು ಯಾಕೆ ನೀನು ವಾಯ್ಸ್ ರೈಸ್ ಮಾಡಬಾರ್ದು ಅಂತ ಅನಿಸಿದ್ದಷ್ಟೇ. ಹೊರಗಡೆ ಕರ್ಕೊಂಡೋದ್ರು ಕಾರಲ್ಲಿ, ಮತ್ತೆ ವಾಪಸ್ ಟರ್ನ್ ತೊಗೊಂಬಂದು ಕರ್ಕೊಂಬಂದು ಇಲ್ಲಿ ಕೂರಿಸಿದ್ರಷ್ಟೇ ನನ್ನನ್ನು. ಅದು ಬಿಟ್ಟು ಅಲ್ಲಿ ಟೀಮ್ ಅವರು ಯಾರು ಏನೂ ಮಾತಾಡಿಲ್ಲ ನನ್ನ ಹತ್ರ. ಬಟ್ ಹೋಗೋವಾಗಲೇ ನಾನು ಹೇಳೋಗಿದ್ದೆ, ಯಾರನ್ನ ನೀವು ಈ ವೀಕ್ ನಾಮಿನೇಟ್ ಮಾಡ್ತೀರಾ ಅಂದಾಗಲೇ ನಾನು ಹೇಳಿಬಿಟ್ಟೆ ಹೋಗಿದ್ದೆ, ಇಂಥವ್ರನ್ನ ನಾಮಿನೇಟ್ ಮಾಡ್ತೀನಿ ನಾನು ಅಂತ. ಸೊ ಬಂದಮೇಲೆ ಅದು ನನಗೆ ಗೊತ್ತಿಲ್ಲ, ಇನ್ನು ನಾನು ಸುಮ್ಮನೆ ಇರಬಾರ್ದು ಅನ್ನೋದಂತೂ ಅನ್ನಿಸ್ತು. ಸೊ ಕೆಳಗೆ ಇಳಿತಿದ್ದಂಗೆ ಆ ಒಂದು ಫೋರ್ಸ್ ಹಾಗೆ ಬಂತು.